ವೆಲ್ಕಮ್ ಟು ನವೀನಾಸ್ ಡೈಲಿ ಲಾಗ್ ಯೂಟ್ಯೂಬ್ ಚಾನಲ್. ನಾನು ಈ ಒಂದು ವಿಡಿಯೋದಲ್ಲಿ ಬ್ಲಾಕ್ ರೈಸ್ ವೆಯ್ಟ್ ಲಾಸ್ ಪೌಡರ್ನ ನಾನು ಮನೆಯಲ್ಲೇ ಹೇಗೆ ಮಾಡ್ಕೊಂಡೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಮೊದಲನೇದಾಗಿ ಬ್ಲಾಕ್ ರೈಸನ್ನು ತೊಗೊಂಡಿದ್ದೀನಿ. ಹೆಸರು ಬೇಳೆ, ಅದೇ ಥರ ಹುರುಳಿಕಾಳು, ಬಾರ್ಲಿ, ಜೀರಿಗೆ ಮತ್ತು ಕಾಳು ಮೆಣಸು ಮತ್ತು ಒಣಶುಂಠಿನ ಒಂದು ಇಂಚಷ್ಟು ತೊಗೊಂಡು ಈ ಒಂದು ಪೌಡ್ರನ್ನ ಮನೆಯಲ್ಲಿ ನಾನು ಯಾವ ಥರ ಮಾಡ್ಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪ್ರತಿಯೊಂದು ಐಟಮ್ಗಳನ್ನು ಕೂಡ ಸಣ್ಣ ಉರಿಯಲ್ಲಿ ಒಂದು ತವಾನ ಇಟ್ಕೊಂಡು ನೀಟಾಗಿ ಸಣ್ಣ ಉರಿಯಲ್ಲಿ ಘಮ ಬರೋವರೆಗೂ ಕೂಡ ಉರಿಬೇಕು. ಚೆನ್ನಾಗಿ ಹುರಿದಾದ್ಮೇಲೆ, ಈಗ ನೋಡ್ತಾ ಇದ್ದೀರಾ, ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡಿ, ಹಾಗೆ ಒಣಶುಂಠಿನೂ ಕೂಡ ತೊಗೊಂಡಿದ್ದೆ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ, ನಾನು ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡಿರೋದ್ರಿಂದ ಮಿಕ್ಸಿ ಜಾರಲ್ಲೇ ನಾನು ರುಬ್ಕೊಂಡಿದ್ದೆ ನೀಟಾಗಿ. ಅದನ್ನು ಪೌಡ್ರು ಆದಮೇಲೆ ಚೆನ್ನಾಗಿ ಸಾಣಿಸ್ಕೊಂಡು ಸ್ಮೂತಾಗಿರೋ ಪೌಡ್ರ್ ಬರೋವರೆಗೂ ಕೂಡ ಮತ್ತೆ ಒಂದು 2-3 ಸಲ ಮಿಕ್ಸಿಯಲ್ಲೇ ಅದನ್ನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಾ, ನಂದು ಇವಾಗ ವೆಯ್ಟ್ ಲಾಸ್ ಪೌಡರು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನಾನು ಪ್ರತಿದಿನ ಇದನ್ನು ಬಳಸಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಕಮೆಂಟ್ ಮಾಡಿ.